ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರೆಡಿ ಆಗಿಬಿಟ್ಟು ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರು ಬನ್ನಿಮಂಗಲ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಿ ತಿಂತಾಯಿದ್ದೀನಿ ಫ್ರೆಂಡ್ಸ್. ಇದು ಹೋಮ್ ಮೇಡ್ ಚಿಕ್ಕಿ. ನೋಡ್ತಾ ಇರ್ಬೋದು ಯಾವ ಥರ ಟೇಸ್ಟ್ ಅಂತ ಸಕ್ಕತ್ತಾಗಿದೆ. ಒಂದು ತಿಂದರೆ ಅಂತೂ ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ತಿಂತಾನೆ ಇರಬೇಕು ಅನಿಸುತ್ತೆ. ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅವ್ರಿಗೇನೋ ಸ್ವಲ್ಪ ಡ್ಯಾನ್ಸ್ದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಂತೆ, ಅದಕ್ಕೆ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಿ. ನಮ್ಮ ಬಲ್ಲು ನೋಡಿ ಫ್ರೆಂಡ್ಸ್, ಸಪ್ಪಗಿದ್ದಾನೆ. ಇವತ್ತೋಗಿ ನಾಯಿಗಳ ಕೈಯಲ್ಲಿ ಕಚ್ಚಿಸ್ಕೊಂಬಂದಿದ್ದಾನೆ ಫ್ರೆಂಡ್ಸ್. ಕಚ್ಚಿಸ್ಕೊಂಬಂದು ಈ ಥರ ಸೈಲೆಂಟಾಗಿ ಮಲಗಿಬಿಡ್ತಾನೆ ಫ್ರೆಂಡ್ಸ್. ನಮ್ಗೆ ಅಯ್ಯೋ ಪಾಪ ಅನಿಸ್ಬಿಡ್ಬೇಕು. ಬಟ್ ಕಚ್ಚಿಸ್ಕೊಳಕ್ಕೆ ಮುಂಚೆ ಕರೆದ್ರೆ ಮಾತ್ರ ಒಳಗಡೆ ಬರೋದೇ ಇಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಊರಿಗೆ ಹೋಗಿ ಸಿಗ್ತೀನಿ. ಏನು ವಿಷಯ, ಯಾಕೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಫ್ರೆಂಡ್ಸ್, ಹೊಲ ಕೊಯ್ದುಬಿಟ್ಟು ರಾಗಿ ಎಲ್ಲ ಮನೆ ಹತ್ರ ಹಾಕಿದ್ದಾರೆ. ನಮ್ಮ ಅತ್ತೆ ಸ್ವಲ್ಪ ಹಾರಾಕಿದ್ದಾರೆ. ಈಗ ಅದನ್ನು ತೂರೋದಕ್ಕೆ ಮಿಷಿನ್ ಬರುತ್ತೆ ಅಂತ ಹೇಳಿದ್ರು. ನಾವು ಹೊಲ ಕೊಯ್ಯೋಗೆಲ್ಲ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ಗೆ ಕೆಲಸ ಇರುತ್ತೆ. ಸಂಡೇ ಇದ್ದರೆ ಮಾತ್ರ ಅವರು ಕರ್ಕೊಂಡು ಹೋಗ್ತಾರೆ, ನಾನು ಕೂಡ ಹೋಗ್ಬೋದು. ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿತ್ತು, ಮಿಷಿನ್ ಬರುತ್ತೆ ಅಂತ ಫೋನ್ ಮಾಡಿದರು ನಮ್ಮ ಅತ್ತೆ. ಅದಕ್ಕೆ ಸರಿ ಹೋಗೋಣ, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ನಾವು ಮನೆಯಲ್ಲಿ ಟಿಫನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ, ಊರು ತಲುಪೋಷ್ಟರಲ್ಲಿ 1:15 1:30 ಆಗಿತ್ತು ಅಂತ ಹೇಳ್ಬೋದು. ನಾವು ಅಷ್ಟೊತ್ತಿಗೆ ಮಿಷಿನ್ ಬಂದಿರುತ್ತೆ ಅಂತ ಅಂದ್ಕೊಂಡ್ರಿ, ಬಟ್ ಇನ್ನೂ ಬಂದೇ ಇರಲಿಲ್ಲ ಫ್ರೆಂಡ್ಸ್. ಆಮೇಲೆ ನಾವು ಹೋದ್ಮೇಲೆ ಒಂದು 5:30ಗೇನೋ ತೂರೋ ಮಿಷಿನ್ ಬಂತು. ಆಮೇಲೆ ಇನ್ನು ಹೇಗೆ ಬಿಟ್ಬಿಟ್ಟು ಬರೋದು, ಕೆಲಸ ಮಾಡಿಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ವಿ. ಸ್ವಲ್ಪ ನಾನು ಹೆಲ್ಪ್ ಮಾಡಿದೆ, ಬಟ್ ನನಗಿದೆಲ್ಲ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ನಾನು ಯಾವತ್ತೂ ಕೂಡ ಮಾಡೇ ಇಲ್ಲ. ಮದುವೆ ಆಗಿ 15 ಇಯರ್ಸ್ ಆದರೂ ಕೂಡ ನಾನು ಅದನ್ನೆಲ್ಲ ಮಾಡೇ ಇಲ್ಲ. ಇದೇ ಫಸ್ಟ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಫ್ರೆಂಡ್ಸ್. ಈ ಮನೆಯಲ್ಲಿ ಮೆಮೊರೀಸ್ ಅಂದರೆ ನನ್ನ ಮಕ್ಕಳ ಫೋಟೋನೇ ಇರೋದು. ಇನ್ನು ತೂರೋದು ಮಿಷಿನ್ ಬರುತ್ತೆ ಅಂತ ಹೇಳಿದರು ನಮ್ಮತ್ತೆ. ಇನ್ನೂ ಬಂದಿಲ್ಲ, ಏನೋ ರಿಪೇರಿ ಆಗಿದೆಯಂತೆ, ಬರುತ್ತೆ ಇನ್ನೊಂದು 1/2 hour ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋದಾ ಅಥವಾ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ, ಮಿಷಿನ್ ಬಂದರೆ ಅದು ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಎತ್ತಾಕಬೇಕು, ಅದೆಲ್ಲ ಮಾಡಬೇಕಲ್ವ, ಹೆಲ್ಪ್ ಮಾಡ್ತಾರೆ. ಹೋಗೋದು. ಇಲ್ಲ ಲೇಟ್ ಆಗುತ್ತೆ ಅಂತಂದರೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್. ಇನ್ನು ಊರಿಗೆ ಹೋಗೋಷ್ಟರಲ್ಲಿ ಕತ್ಲಾಗ್ಬಿಟ್ರೆ ತಿರ್ಗಾ ಮಕ್ಕಳೇ ಇದ್ದಾರೆ ಮನೆಯಲ್ಲಿ ಅಂತ ಎಲ್ಲ ರಾಗಿ ಕೊಯ್ದು ತಂದು ಅಟ್ಕೊಂಬಿಟ್ಟಿದ್ದಾರೆ. ಇನ್ನೂ ಒಂದು ಹೊಲ್ದ ಹತ್ರದಿಂದ ಕೊಯ್ಬೇಕು. ಬಟ್ ಇವಾಗ ಆಗಿರೋದನ್ನು ತೂರೋ ಮಿಷಿನ್ ಬರುತ್ತಂತೆ, ತೂರ್ಬಿಟ್ಟು ಮೂಟೆಗೆ ಹಾಕಿಟ್ಕೊಳ್ಬಿಡೋದು. ನೋಡೋಣ ಫ್ರೆಂಡ್ಸ್, ಮಿಷಿನ್ ಬಂದರೆ ವೀಡಿಯೋ ಮಾಡ್ತೀನಿ. ಸೇಫ್ ಅಲ್ಲ ಅಂತಲೇ ಹೇಳ್ತೀವಿ. ಸಖತ್ ಚಳಿ ಫ್ರೆಂಡ್ಸ್, ಆಗ್ತಾನೇ ಇಲ್ಲ. ಆಧಾರ್ ಕಾರ್ಡ್ ತಂದಿಲ್ಲ ನೋಡಿ ಫ್ರೆಂಡ್ಸ್. ಇದು ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ, ದೊಡ್ಡಬಳ್ಳಾಪುರ. ಇವಾಗಲೇ ಥಂಡಿ ಬೀಳ್ತಾ ಇದೆ ಫ್ರೆಂಡ್ಸ್, ಸಖತ್ತು ಚಳಿ ಆಗ್ತಾ ಇದೆ. ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್.